ಹಲೋ ಸ್ನೇಹಿತರೆ, ಶ್ರೀರಂಗ ಟಿ ವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ದಿನ ಶ್ರೀ ರಾಮಾವತಾರದ ಕಥೆಯಲ್ಲಿ ಅಂಬರೀಷನ ಚರಿತ್ರೆ ಹಾಗೂ ದೂರ್ವಾಸ ಮುನಿಗೆ ಚಕ್ರದಿಂದ ಆಪತ್ತು. ಮನುವಂಶದ ಶ್ರೇಷ್ಠ ರಾಜನಾದ ನಾಭಾಗನ ಮಗ ಅಂಬರೀಷ ಸಪ್ತದ್ವೀಪಗಳಿಂದ ಕೂಡಿದ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದನು. ಅಧಿಕಾರ ಐಶ್ವರ್ಯಗಳಿದ್ದರೂ ಅವುಗಳಲ್ಲಿ ಆಸಕ್ತಿಯನ್ನು ಹೊಂದಿರಲಿಲ್ಲ. ಗೌತಮ, ವಸಿಷ್ಠ ಮುಂತಾದ ಮುನಿಗಳ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ಸಹ ಮಾಡಿದನು. ರಾಜನಿಗೆ ವಯಸ್ಸಾಗುತ್ತಿದ್ದಂತೆ ಭೋಗಗಳಿಂದ ಮನ ದೂರವಾಗಿ ಭಕ್ತಿಯ ಕಡೆಗೆ ಚಲಿಸಿತ್ತು. ಶ್ರೀಹರಿಯನ್ನು ಧ್ಯಾನಿಸುತ್ತಾ ಭಕ್ತಿ ಮಾರ್ಗದಲ್ಲಿಯೇ ಅಂಬರೀಷ ಮುಂದುವರಿಯುತ್ತಾ ವೃತ, ಉಪವಾಸ, ಆರಾಧನೆಗಳಲ್ಲಿ ತೊಡಗಿದನು. ಒಮ್ಮೆ ಅಂಬರೀಷನು ಪತ್ನಿ ಸಮೇತ ದ್ವಾದಶಿ ವ್ರತವನ್ನಾಚರಿಸಿದನು. ವರ್ಷದವರೆಗೆ ವ್ರತವನ್ನಾಚರಿಸಿ ಕೊನೆಯಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಆರಾಧಿಸಿದನು. ದಾನ ಧರ್ಮ ಮಾಡಿ ಪಾರಣೆ ಮಾಡಲು ಸಿದ್ಧನಾದಾಗ ದೂರ್ವಾಸ ಮುನಿಯು ಆಗಮಿಸಿದನು. ಅಂಬರೀಷನು ಭಕ್ತಿ ಗೌರವಗಳಿಂದ ಸ್ವಾಗತಿಸಿ ಊಟಕ್ಕೆ ಬರಲು ಪ್ರಾರ್ಥಿಸಿದನು. ದೂರ್ವಾಸನು ನಿತ್ಯ ಕರ್ಮಗಳನ್ನು ಮಾಡಿ ಬರುವುದಾಗಿ ಯಮುನಾ ನದಿಗೆ ಹೋದನು. ಯಮುನೆಯ ನೀರಲ್ಲಿ ಧ್ಯಾನಸ್ಥನಾದ ದೂರ್ವಾಸ ಮುನಿಯು ದ್ವಾದಶಿ ತಿಥಿ ಮುಗಿಯುವ ಸಮಯ ಬಂದರೂ ಅರಮನೆಗೆ ಬರಲಿಲ್ಲ. ಮುಹೂರ್ತ ಕಳೆಯುವ ಒಳಗಾಗಿ ಪಾರಣೆ ಮಾಡಬೇಕೆಂಬಾಸೆಯಿಂದ ಅಂಬರೀಷನು ಕಾದನು. ಶಾಸ್ತ್ರಜ್ಞರನ್ನು ಕರೆಸಿ ವ್ರತದ ಫಲ ನಿಷ್ಫಲವಾಗದಂತೆ ಕೇವಲ ನೀರನ್ನು ಕುಡಿದು ಪಾರಣೆಯ ಶಾಸ್ತ್ರವನ್ನು ಮುಗಿಸಿದನು. ತಿರುಗಿ ಬಂದ ದೂರ್ವಾಸ ಮಹರ್ಷಿಯು ರಾಜನ ಮುಖ ನೋಡಿ ಸಿಟ್ಟಿನಿಂದ, ನನ್ನನ್ನು ಊಟಕ್ಕೆ ಕರೆದು ನಾನು ಬರುವುದರೊಳಗೆ ಪಾರಣೆ ಮಾಡಿದೆಯಾ? ಈ ಪಾಪ ಕಾರ್ಯಕ್ಕೆ ಯೋಗ್ಯ ಫಲವನ್ನು ಅನುಭವಿಸು ಎಂದು ತಲೆಗೂದಲನ್ನು ಕಿತ್ತು ನೆಲಕ್ಕೆಸೆದನು. ಆ ಕ್ಷಣದಲ್ಲಿ ಭಯಂಕರ ಮಾರಿ ಉತ್ಪನ್ನವಾಗಿ ಉರಿ ಜ್ವಾಲೆಯನ್ನು ಬೆಳಗಿಸುತ್ತಾ ಅಂಬರೀಷನ ಬಳಿಗೆ ಬಂದಿತು. ಅವನು ಧ್ಯಾನಸ್ಥನಾಗಿ ಶ್ರೀ ಹರಿಯನ್ನು ಸ್ಮರಿಸುತ್ತಿದ್ದನು. ಶ್ರೀಹರಿಯ ಚಕ್ರವು ಪ್ರತ್ಯಕ್ಷ ಆಗಿ ಮಾರಿಯನ್ನು ಧ್ವಂಸ ಮಾಡಿ ದೂರ್ವಾಸ ಮಹರ್ಷಿಯನ್ನು ಬೆನ್ನು ಹತ್ತಿತು. ಚಕ್ರದಿಂದ ತಪ್ಪಿಸಿಕೊಳ್ಳಲು ದೂರ್ವಾಸನು ಪರ್ವತ, ಗುಹೆಗಳನ್ನು ಸೇರಿದನು. ಚಕ್ರ ಹಿಂದೆಯೇ ಬಂದಾಗ ಸ್ವರ್ಗಕ್ಕೆ ಬಂದು ಬ್ರಹ್ಮಲೋಕಕ್ಕೆ ಹೋಗಿ ರಕ್ಷಣೆಯನ್ನು ಕೇಳಿದನು. ಬ್ರಹ್ಮನು ತನ್ನಿಂದ ಸಾಧ್ಯವಿಲ್ಲ ಎಂದಾಗ ಕೈಲಾಸಕ್ಕೆ ಬಂದ ದೂರ್ವಾಸ ಚಕ್ರದಿಂದ ರಕ್ಷಣೆಯನ್ನು ಬಯಸಿ ಪರಮೇಶ್ವರನಲ್ಲಿ ಪ್ರಾರ್ಥಿಸಿದನು. ಶಿವನು ನೀನು ಹರಿಯ ಬಳಿಗೆ ಹೋಗೆಂದು
ಕಳಿಸಿದನು. ವೈಕುಂಠದಲ್ಲಿ ಶ್ರೀ ವಿಷ್ಣು ದೂರ್ವಾಸನಿಗೆ, ನಾನು ಭಕ್ತರ ಅಧೀನನು, ನಿನ್ನ ಸಂಕಟವನ್ನು ನಾನು ತಪ್ಪಿಸಲಾರೆ. ಭಕ್ತನಾದ ಅಂಬರೀಷನನ್ನೇ ಮೊರೆಹೊಕ್ಕು ಚಕ್ರದಿಂದ ರಕ್ಷಣೆ ಪಡೆಯುವುದೇ ಸರಿ. ತಪಸ್ಸು ವಿದ್ಯೆ ದುರುಪಯೋಗವಾದರೆ ಅದು ಮೃತ್ಯುವಿನಂತೆ ಫಲ ನೀಡುವುದು ಎಂದು ಭಕ್ತ ಅಂಬರೀಷನ ಬಳಿಗೆ ಕಳುಹಿಸಿದನು. ದೂರ್ವಾಸ ಅಂಬರೀಷನ ಬಳಿಗೆ ಬಂದು, ರಕ್ಷಿಸು ಭಕ್ತಶ್ರೇಷ್ಠ ಎಂದು ಬೇಡಿಕೊಂಡನು. ಅಂಬರೀಷನು ಭಕ್ತಿಯಿಂದ, ಸುದರ್ಶನ ಚಕ್ರವೇ, ಈ ಋಷಿಯನ್ನು ಕಾಪಾಡು, ಬ್ರಹ್ಮಹತ್ಯಾ ದೋಷದಿಂದ ನನ್ನನ್ನು ಉಳಿಸು ಎಂದು ಬೇಡಿಕೊಂಡನು. ಅಂಬರೀಷನು ದೂರ್ವಾಸರನ್ನು ನಮಸ್ಕರಿಸಿ ದ್ವಾದಶಿ ವ್ರತದ ಪಾರಣೆಗೆ ಆಮಂತ್ರಿಸಿ ರುಚಿಕರ ಆಹಾರವನ್ನು ಉಣಿಸಿ ಋಷಿಯನ್ನು ತೃಪ್ತಿಪಡಿಸಿದನು. ಕೆಲವು ವರ್ಷಗಳ ನಂತರ ಅಂಬರೀಷನು ಮಕ್ಕಳಿಗೆ ರಾಜ್ಯವನ್ನು ವಹಿಸಿಕೊಟ್ಟು ತಪೋವನವನ್ನು ಸೇರಿದನು. ಭಗವಂತನ ಧ್ಯಾನದಲ್ಲಿ ತತ್ಪರನಾಗಿ ಶ್ರೀಹರಿಯ ಶ್ರೇಷ್ಠ ಭಕ್ತರೆನಿಸಿ ಪರಮ ಪದವನ್ನು ಹೊಂದಿದನು. ಧನ್ಯವಾದಗಳು ಸ್ನೇಹಿತರೆ, ಈ ದಿನ ನಾವು ಶ್ರೀರಾಮಾವತಾರದಲ್ಲಿ ಅಂಬರೀಷನ ಚರಿತ್ರೆ, ದೂರ್ವಾಸ ಮುನಿಗೆ ಚಕ್ರದಿಂದ ಆಪತ್ತು, ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.